ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬಂದವ ನಾನು. ಲೋಕದಲ್ಲಿ 84 ಲಕ್ಷವಾದ ಜೀವರಾಶಿಯನ್ನು ಸೃಷ್ಟಿಸಿದ್ರು ಋತುಮುಖೇನ ಪಡೆದದ್ದು ನಿನ್ನನ್ನು. ನಿನ್ನ ಸೌಂದರ್ಯಕ್ಕೆ ಅನುಗುಣವಾಗಿ ಶಾರದೆ ಎಂಬ ಹಾಗೆ ನಾಮಕರಣವನ್ನು ಮಾಡಿದವರಿದ್ದೇನೆ. ಮನದ ದುಗುಡವನ್ನು ಕಳೆಯುವುದಕ್ಕೆ ಬೇಕಾಗಿ ಶಾರದಾ ಮಂಟಪವನ್ನು ನಿರ್ಮಿಸಿಕೊಟ್ಟವರಿದ್ದೇನೆ. ಹಾಗೆಂದು ಈ ಮೊದಲ ಎಣ್ಣಿಂದಲ ಆಜ್ಞೆಯನ್ನು ಪಡೆದು ಲೋಕ ಸಂಚಾರಕ್ಕೆಂದು ಹೊರಟಿದ್ದವಳು ನೀನು. ಈ ದಿನ ಲೋಕ ಸಂಚಾರವನ್ನು ಮುಗಿಸಿ ಸಭಾ ಮಧ್ಯದಲ್ಲಿ ಪ್ರವೇಶಿಸಿದಂತ ನಿನ್ನ ಮುಖವನ್ನು ಸರಿಯಾಗಿ ಗಮನಿಸಿದ್ದಾದರೆ ಚಾರು ವದನವಿದು ಬಾಡಿ ಹೋಗಿದೆ. ಮನದಲ್ಲೇನು ದುಗುಡವನ್ನು ಹೊತ್ತುಕೊಂಡು ಬಂದಿದ್ದೀಯೇ ಎಂಬುದನ್ನು ತಿಳಿದವರಿದ್ದೇನೆ. ಅದೇನೆಂದು ನನ್ನಲ್ಲಿ ಹೇಳಬಾರದೆ. ಬೇಸರ ಬೇರೆ ಏನು ಅಲ್ಲಪ್ಪ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವರಾಶಿಗೂ ನೀವೇ ಸೃಷ್ಟಿಕರ್ತರು. ಆ ಜೀವಿಯೇ ಬದುಕಬೇಕು ಅಂತಾದ್ರೆ ಅವರಿಗೆ ಒಂದೊಂದು ಉದ್ಯೋಗವನ್ನು ಕರುಣಿಸಿದವರು ನೀವಲ್ವೇ ಅಪ್ಪ. ಹಾಗಂತ ನನ್ನನ್ನು ಸೃಷ್ಟಿ ಮಾಡಿದ್ದು ನೀವೇ. ಆದ್ರೆ ನನಗೆ ಯಾಕಪ್ಪ ಈ ಉದ್ಯೋಗವಿಲ್ಲ? ಶಾರದೆ, ಕರ್ಮ ಪ್ರಪಂಚದಲ್ಲಿ ಹುಟ್ಟಿದಂತಹ ಜೀವಿ ಉದ್ಯೋಗವನ್ನು ಮಾಡಬೇಕಾದದ್ದು ಧರ್ಮ. ಹಾಗಿದ್ದು ಮಗಳೆಂಬ ಮಮಕಾರದಿಂದ ಯಾವುದೇ ಕಾರ್ಯಭಾರವನ್ನು ಈವರೆಗೆ ನಾವು ಭರಿಸಿದವನಲ್ಲ. ನನ್ನದಾದ ಈ ಮಮತೆ ನಿನ್ನ ಮನದೂಡಕ್ಕೆ ಕಾರಣ ಹೌದು ಎಂದಾದರೆ ಚಿಂತಿಸಬೇಕಾದ ಅಗತ್ಯ ಖಂಡಿತ ಇಲ್ಲ ಮಗಳೇ. ಲೋಕದಲ್ಲಿ ಯಾವುದೇ ಒಂದು ಜೀವಿ ಉದ್ಯೋಗವನ್ನು ಮಾಡಬೇಕು ಎಂದಾದರೆ ಮೂಲವಾಗಿ ವಿದ್ಯೆ ಎಂಬುದು ಬೇಕು. ಈವರೆಗೆ ಆ ವಿದ್ಯೆಗೆ ಯಾವುದೇ ಅಧಿದೇವತೆಯನ್ನು ಈವರೆಗೆ ನಾವು ನೇಮಿಸಿದವರಲ್ಲ. ಹಾಗೆಂದು ಮುಂದಕ್ಕೆ ಶುಭ ದಿನ ಶುಭ ಮುಹೂರ್ತದಲ್ಲಿ ವಿದ್ಯಾದೇವತೆಯ ಭಟ್ಟವನ್ನೇ ಕೊಡುವನಿದ್ದೇನೆ. ತನ್ಮೂಲಕವಾಗಿ ಯಾರು ನಿತ್ಯ ನಿನ್ನನ್ನೇ ಸ್ಮರಿಸುತ್ತಾ ವಿದ್ಯಾರ್ಜನೆಯಾಗಿ ಮುಂದಾಗುತ್ತಾರೋ ಅವರ ನಾಲಗೆಯಲ್ಲಿ ಕುಳಿತು ಅವರ ಕೀರ್ತಿಯನ್ನು